ರಾಜ್ಯದಲ್ಲಿ ಭಾಳ ಭೀಕರ ಪ್ರವಾಹಕ್ಕೆ ಈಡಾಗುವಂಥದ್ದು. ಈಗ ಪರಿಹಾರವನ್ನು ಯಾವ ರೀತಿಯಾಗಿ ಕೇಳ್ತೀರಿ ಅಂತ ನೋಡಿ, ಕೇಂದ್ರ ಸರ್ಕಾರ ತಾಯಿ ಧೋರಣೆ ಇರಬೇಕು, ಮಲತಾಯಿ ಧೋರಣೆ ಇರಬೇಕು. ಬಿಹಾರ ಆಂಧ್ರ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಧಾರಾಳವಾಗಿ ಹಣ ಕೊಡು. ಇಂಥ ಭಯದ ವಾತಾವರಣದಲ್ಲಿ ಕೇಂದ್ರ ಸರ್ಕಾರ ಇವತ್ತು ನಡೀತಾ ಇದೆ. ಯಾರು ಹೆದರಿಸ್ತಾರೆ ಅವರು ದುಡ್ಡು ಕೊಡೋದು, ಯಾವ ಅವ್ರ ಪಕ್ಷದ ಸರ್ಕಾರ ಇಲ್ಲ ಅಲ್ಲಿ ಮಲತಾಯಿ ಧೋರಣೆ ತೋರೋದು. ಇದು ಸರಿಯಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದ ಕ್ರಮ. ಮೋದಿ ಸಾಹೇಬರು ದೇಶದ ಪ್ರಧಾನಿಗಳು ಎಲ್ಲರನ್ನೂ ಸಮದೃಷ್ಟಿಯಿಂದ ಕಾಣ್ತಕ್ಕಂಥ ಪ್ರವೃತ್ತಿ ಅವರಲ್ಲಿ ಬೆಳೀಬೇಕು. ದೇಶದ ಪ್ರಧಾನಿ ಇರೋದರಿಂದ ಆ ಭಾವನೆ ಬಂದರೆ ಈ ದೇಶಕ್ಕೆ ಅನುಕೂಲ ಆಗುತ್ತೆ. ಈ ಮಲತಾಯಿ ಧೋರಣೆ ಮಾಡೋಕೆ ಹೋದರೆ ಪಕ್ಷಕ್ಕೆ ಲಾಭ ಆಕತ್ತೋ ನಷ್ಟ ಆಕತ್ತೋ ಗೊತ್ತಿಲ್ಲ. ಮೋದಿ ಸಾಹೇಬರು ಪಕ್ಷಕ್ಕೆ ಲಾಭದಕ್ಕಿಂತಲೂ ದೇಶದ ಬಗ್ಗೆ ಗಮನ ಹರಿಸಿತು ಒಳ್ಳೆಯದು. ರಾಜ್ಯದಲ್ಲಿ ಭಾಳ ಭೀಕರ ಪ್ರವಾಹಕ್ಕೆ ಈಡಾಗುವಂಥದ್ದು. ಈಗ ಪರಿಹಾರವನ್ನು ಯಾವ ರೀತಿಯಾಗಿ ಕೇಳ್ತೀರಿ ಅಂತ ನೋಡಿ, ಕೇಂದ್ರ ಸರ್ಕಾರ ತಾಯಿ ಧೋರಣೆ ಇರಬೇಕು, ಮಲತಾಯಿ ಧೋರಣೆ ಇರಬೇಕು. ಬಿಹಾರ ಆಂಧ್ರ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಧಾರಾಳವಾಗಿ ಹಣ ಕೊಡು. ಇಂಥ ಭಯದ ವಾತಾವರಣದಲ್ಲಿ ಕೇಂದ್ರ ಸರ್ಕಾರ ಇವತ್ತು ನಡೀತಾ ಇದೆ. ಯಾರು ಹೆದರಿಸ್ತಾರೆ ಅವರು ದುಡ್ಡು ಕೊಡೋದು, ಯಾವ ಅವ್ರ ಪಕ್ಷದ ಸರ್ಕಾರ ಇಲ್ಲ ಅಲ್ಲಿ ಮಲತಾಯಿ ಧೋರಣೆ ತೋರೋದು. ಇದು ಸರಿಯಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದ ಕ್ರಮ. ಮೋದಿ ಸಾಹೇಬರು ದೇಶದ ಪ್ರಧಾನಿಗಳು ಎಲ್ಲರನ್ನೂ ಸಮದೃಷ್ಟಿಯಿಂದ ಕಾಣ್ತಕ್ಕಂಥ ಪ್ರವೃತ್ತಿ ಅವರಲ್ಲಿ ಬೆಳೀಬೇಕು. ದೇಶದ ಪ್ರಧಾನಿ ಇರೋದರಿಂದ ಆ ಭಾವನೆ ಬಂದರೆ ಈ ದೇಶಕ್ಕೆ ಅನುಕೂಲ ಆಗುತ್ತೆ. ಈ ಮಲತಾಯಿ ಧೋರಣೆ ಮಾಡೋಕೆ ಹೋದರೆ ಪಕ್ಷಕ್ಕೆ ಲಾಭ ಆಕತ್ತೋ ನಷ್ಟ ಆಕತ್ತೋ ಗೊತ್ತಿಲ್ಲ. ಮೋದಿ ಸಾಹೇಬರು ಪಕ್ಷಕ್ಕೆ ಲಾಭದಕ್ಕಿಂತಲೂ ದೇಶದ ಬಗ್ಗೆ ಗಮನ ಹರಿಸಿತು ಒಳ್ಳೆಯದು. ರಾಜ್ಯದಲ್ಲಿ